ಕ್ರೀಡಾಪಟುಗೆ ಬಂದಂಥವು ಸಾಮಗ್ರಿಗಳು ಎಲ್ಲಾವ ಸರ್ ಈ ಗ್ರೌಂಡ್ನಾಗ ಎಲ್ಲಿ ತೋರಿಸ್ತಾರೆ ಯಾರಿಗೆ ಕಣ್ಣಿಗೆ ಕಾಣ್ತದೆ? ಯಾರಿಗಿಲ್ಲ ಸರ್ ಈ ಸ್ವಿಮ್ಮಿಂಗ್ ಪೂಲ್ನಾಗ ಯೂಸ್ ಮಾಡ್ಲಿಕ್ಕೆ ಕೊಡ್ತಾರ ನಿಮ್ಗೆ? ಈಗ ಕ್ರೀಡಾಪಟುಗಳು ಇದ್ರ ಒಳಗೆ ಬಂದ ಮ್ಯಾಗ ಹಿಂದಗಡೆ ಹೊರಗೆ ಹೋಗ್ಬಿಡ್ತಾರ. ಇವ್ರಿಗೆ ಹೇಳಿದ್ರೆ ಏನು ಸರ್ ಸೀರಿಯಸ್ ತಗೋಲ್ಲ ಅವ್ರದ್ದು. ಕಂಪ್ಲೇಂಟ್ ಕೊಟ್ಟು ಪತ್ರಿಕೆಗೆ ಬಂದ್ರು ಅವ್ರಿಗೆ ಏನು ಸರ್ ಮಕ್ಕಳನ್ನ ಬೆಳಗ್ಗೆ ತರಂತ ಕೆಲಸ ಮಾಡ್ಬೇಕು. ಹಳೆ ಟ್ರ್ಯಾಕ್ ಇದೆ. ಹಾಂ ಸರ್ ಸರಿ. ಚಿತ್ತಾಪುರ ತಾಲೂಕು, ಶಾಪುರ ತಾಲೂಕು, ಸುರ್ಪುರ ತಾಲೂಕು ಈ ವಾರ ನಾವು ಬರ್ತಾ ಇರ್ತೀವಿ. ಸುದ್ದಿ ಮಾಡಿ ಜನಸಾಮಾನ್ಯರಿಗೆ ಗೊತ್ತು ಮಾಡ್ತೀವಿ. ಕೊನೆ ಜಿಲ್ಲೆ ಗುರುತಿಗೆ ಈ ಟೈಪ್ ಇಂಥ ಬಿಸ್ನಲ್ಲಿ ನೀವು ಬಂದಿರಿ. ಮಿಸ್ಯೂಸ್ ಆಗ್ಬಾರ್ದು, ಸಕ್ಕಳಿಕೆ ಆಗ್ಬೇಕಲ್ಲ ಅಂತ ಪ್ರತಿ ವಾರ ನಾವು ಬರ್ತಾ ಇರ್ತೀವಿ. ಈಗ ನಿನ್ನ ಬೇಗ ನಾವು ವಾಕಿಂಗ್ ಅಲ್ಲಿ ಹೋಗಲ್ಲ, ನಿಮ್ಮಲ್ಲಿ ಬಂದ್ಬಿಟ್ಟು ಆಗ್ತದೆ. ಸಾಹೇಬ್ರಿಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮಾಹಿತಿ. ಎಲ್ಲಿ ವಾಲಿಬಾಲ್ ಗ್ರೌಂಡ್ ಇದೆ ಈಗ? ಆ ಕಡೆನೂ ಇದೆಯಾ ಸರ್? ಈ ಸ್ವಿಮ್ಮಿಂಗ್ ಪೂಲ್ನಾಗ ಯೂಸ್ ಮಾಡ್ಲಿಕ್ಕೆ ಕೊಡ್ತಾರ ನಿಮ್ಗೆ? ಇದೆ ಅದು ಸರ್. ಅದನ್ನ ಯಾಕೆ ಬಳಕೆ ಮಾಡಲ್ಲ ಸರ್? ಈಗ ಇದು ವೀಕ್ಷಣೆ ಮಾಡ್ಲಿಕ್ಕೆ ಹೆಂಗೆ ಬರ್ಬೇಕು? ನಾ ಯಾವ ಜಿಲ್ಲೆದಾಗ ಇರಲಿಲ್ಲ ರೀ, ಎಲ್ಲ ಕಡೆ ಅದೇ ಚಿತ್ತಾಪುರದಾಗ ಇಲ್ರಿ. ಈಗ ನಮ್ಮ ಡಿಸ್ಟಿಕ್ ಆಗ್ಯದ 15 ವರ್ಷ ಆಯ್ತು. ಚಿತ್ತಾಪುರ ತಾಲೂಕು, ಶಾಪುರ ತಾಲೂಕು, ಸುರ್ಪುರ ತಾಲೂಕು ಸಲಹೆಗಳನ್ನು ವಿಚಾರಲ್ಲ. ಸಣ್ಣ ಸಣ್ಣ ಮಕ್ಕಳು ಪಾಠ ಹೊಡೆದಾಡ್ತಾವ. ಚಲೋ ಹೋದ್ರಿ ಮತ್ತೆ ಸಾಹೇಬ್ರು 2 ತಿಂಗಳಿಗೆ ಬಿಟ್ಟು ಮತ್ತೆ ಕಾಂಡಕೂಲ್ ಸನ್ಮಾನ ಮಾಡಿದ್ರು ಅಂಥವ್ರನ್ನೆಲ್ಲ ಇವ್ರು ಕರ್ಕೊಂಬಂದು ಈ ಕ್ರೀಡೆ ಇಲಾಖೆದಾಗ ಬೆಳಕಿಗೆ ತರ್ಬೇಕು ಸರ್. ನಾವು ಬಡದಾಡಿಕೆ ಸುದ್ದಿ ಮಾಡಿ ಜನಸಾಮಾನ್ಯರಿಗೆ ಗೊತ್ತು ಮಾಡ್ತೀವಿ. ಇವ್ರು ಯಾವುದಿಲ್ಲ ಸರ್, ಏನು ಮಾಡೋದಿಲ್ಲ ಏನಿಲ್ಲ ಸರ್. ಈಗ ಬಂದಾಗ ಆಯ್ತು, ಈಗ ಇರ್ತಾರೆ ಹೋಗ್ತಾರೆ. ಗಲೀಜನ ವಿಷ ಜಂತುಗಳು ಅಂದಿರ್ತಾವ. ಆಮೇಲೆ ಇದು ವಾಟರ್ ಟ್ಯಾಂಕ್ ಯೂಸ್ ಇಲ್ಲ ನೋಡಿ ಸರ್. ಇದು ಯಾವ್ದನ್ನ ಇದ್ರ ಒಳಗೆ ಬಂದ ಮ್ಯಾಗ ಹಿಂದಗಡೆ ಹೊರಗೆ ಹೋಗ್ಬಿಡ್ತಾರೆ ಜನರು. ಮುಂಜಾನೆ ವಾಕಿಂಗ್ ಬರ್ತಾರೆ ಸರ್, ವಾಯು ಬರ್ತಾರೆ, ಸಾಯಂಕಾಲ ತಿರ್ಗಾಡ್ತಾರೆ. ಸುಮಾರು 106 ಮಂದಿ ಬರ್ತಾರೆ. ಇಲ್ಲೆಲ್ಲ ವ್ಯವಸ್ಥೆ ನೋಡ್ರಿ ಸರ್. ಅದಕ್ಕೆ ಪೇಂಟಿಂಗ್ ಆಗ್ಯದ. ನಾ ಹೇಳಿದ ಒಳಗೆ ಇದಕ್ಕೆ ಪೇಂಟಿಂಗ್, ಇದಕ್ಕಾಗಿಲ್ಲ, ಹಚ್ಚಕ್ಕಾಗ್ಯದ ನೋಡಿ. ಇದಕ್ಕೆ ಈ ಟ್ಯಾಂಕ್ ಕಟ್ಟಿದ ಉದ್ದೇಶ ಇದ್ರ ಬಳಕೆಗೆ ತಮಗನ ಬೇಕಲ್ರಿ. ಇಲ್ಲಿಗೆ ಪೈಪ್ ಲೈನ್ ಮಾಡ್ತಾರೆ ಅವ್ರಿಗೆ. ಆಮೇಲೆ ಗಿಡಗಳು ನೋಡಿ ಸರ್, ಬರೀ ಜಾಗ ಇದು ಹೋದ್ಸಲ ಬೆಂಕಿ ಸುಟ್ಟಿದ್ರೆ ಇದು ಗಿಡಗಳೆಲ್ಲ ಸುತ್ತಾಗವ್ರಿ. ನಾನು ಸುದ್ದಿನೇ ಮಾಡಿದ್ದೀನಿ. ಈಗ ಇದು ಖಾಲಿ ಜಾಗ, ಇಷ್ಟು ಜಾಗ ಸಿಕ್ತು ಸರ್. ನಾಳೆ ಎಲ್ಲಾದ್ರೂ ಕನ್ಸ್ಟ್ರಕ್ಷನ್ ಅದು ಇದು ಮಾಡಬೇಕಂದ್ರೆ ಈ ಜಾಗ ಉಪಯೋಗ ಮಾಡ್ಕೋಬಹುದು ಸರ್. ಆಮೇಲೆ ಈಗ ಕ್ರೀಡಾಪಟುಗೆ ಬಂದಂಥವು ಸಾಮಗ್ರಿಗಳು ಎಲ್ಲಾವ ಸರ್ ಈ ಗ್ರೌಂಡ್ನಾಗ ಎಲ್ಲಿ ತೋರಿಸ್ತಾರೆ? ಯಾರಿಗೆ ಕಣ್ಣಿಗೆ ಕಾಣ್ತದೆ? ಯಾರಿಗಿಲ್ಲ ಇವ್ರಿಗೆ ಹೇಳಿದ್ರೆ ಏನು ಸರ್ ಸೀರಿಯಸ್ ತಗೋಲ್ಲ ಅವ್ರದ್ದು. ಮಕ್ಕಳು ಈ ಭಾಗದ ಮಕ್ಕಳನ್ನ ಬೆಳಗ್ಗೆ ತರಂತ ಕೆಲಸ ಮಾಡ್ಬೇಕು. ನೀವೇನೇನು ಮಾಡ್ಲಿಕ್ಕೆ ಏನ್ ಸೈಟ್ ಇಲ್ಲಿ ಮಾಡ್ಬೋದಲ್ಲ, ಕ್ಲೀನ್ ಆಗಿ ಮಾಡ್ಬೋದಲ್ಲ ಸರ್. ಕೊನೆ ಜಿಲ್ಲೆನ ಗುರುತಿಗೆ ಈ ಟೈಪ್ ಇಂಥ ಬಿಸ್ನಲ್ಲಿ ನೀವು ಬಂದಿರಿ. ನಿಮ್ಮ ಕಣ್ಣಿಂದ ಇದು ಆತಂತ ನನಗೆ ಆಸೆ ಅದ. ಸಿ ಎಮ್ ಇದರಲ್ಲಿ ಕ್ರೀಡೆ ಇಲಾಖೆ ಇರೋದಂತ ಅವ್ರು ನೀವು ಕಲ್ತ್ರೆ ಮನ್ಸು ಮಾಡಿದ್ರಿ. ಇದ್ರದ್ದು ಏನು ದೊಡ್ಡದಲ್ಲ, ನೀವು ಮನ್ಸು ಮಾಡ್ತೀರಿ, ಅದು ಆಗ್ಬೇಕು. ಎಲ್ಲ ಇಲಾಖೆಗೆ ಒಂದಿಲ್ಲ ನೋಡಿ. ಖೋಖೋ ಎಲ್ಲಾದ್ರಿ, ವಾಲಿಬಾಲ್ದು ಎಲ್ಲದ ಗ್ರೌಂಡು, ಅದಕ್ಕೆ ಎಲ್ಲದ ಇವು ಸಾಮಗ್ರಿಗಳು ಎಲ್ಲಿ ಆ ರೂಮ್ನೇ ಕೊಳಿತಾ ಇದ್ದಾವೆ ಸರ್. ಆ್ಯಕ್ಚುಲಿ ಇವರೆಲ್ಲರೂ ಗರ್ಲ್ಸ್ ಮತ್ತು ಬಾಯ್ಸ್ ಎರಡು ಒಂದೇ ಕಡೆ ಇದ್ದಾರೆ ಸರ್. ಅಲ್ಲಿ ಸೋಲಾರ್ ಇದು ವಾಟರ್ ಇದೆ ಸರ್, ಇದೆ. ಇಲ್ಲಿಗೆ ಪ್ರಪೋಸಲ್ ಕಳಿಸಿದ್ದಾರೆ ಕಮಿಷನರ್ ಅವರು. ಮೊನ್ನೆ ಮತ್ತು ಮೀಟಿಂಗ್ ಹೇಳಿ ಸರ್, ಬಾಯ್ಸ್ ಸಪ್ರೇಟ್ ಬೇಕಂದ್ರೆ ಈ ಡಿಸಿಗೆ ಬಂದಾಗ ಸರ್. ಇದೆ ಅದೇ ನಾವು ಇವರೆಲ್ಲರೂ ನಾನು ಶಿಫ್ಟ್ ಮಾಡಿ ಹೊಸ ಬಿಲ್ಡಿಂಗ್ಗೆ. ಯೂತ್ ಫೆಸ್ಟಿವಲ್ ಟೈಮ್ನಲ್ಲಿ ಗರ್ಲ್ಸ್ ಬಾಯ್ಸ್ ಒಂದೇ ಕಡೆ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿ ಕಮಿಷನರ್ ಇಲ್ಲ, ಏನೇ ಆಗಲಿ ಫಸ್ಟ್ ಬಾಯ್ಸ್ ಶಿಫ್ಟ್ ಮಾಡಿ ಗರ್ಲ್ಸ್ ಅಂತ ಇಲ್ಲ. ಈಗ ಇಲ್ಲಿಗೇನು ಬೇಕು ಸರ್? ಮೊನ್ನೆ ಲಾಸ್ಟ್ ವೀಕ್ ಜೀನ್ ಮೀಟಿಂಗ್ ಆದಾಗ ಸೋಲಾರ್ ಸರ್, ಆಮೇಲೆ ವಾಷಿಂಗ್ ಮಿಷಿನ್, ಆಮೇಲೆ ಇವರಿಗೆ ಶೂಸ್ ಏನಾದ್ರು ಸರ್ ಅವೆಲ್ಲ ಸರ್. ಈಗೀಗ ನೆಕ್ಸ್ಟ್ ವೀಕ್ ಬರ್ಬೋದು ಸರ್. ಫುಡ್ ಯಾರು ಸಪ್ಲೈ ಮಾಡ್ತಿದ್ದಾರೆ? ಇದು ಇಲ್ಲಿ ಒಂದು ತಾಲೂಕು ಮಹಿಳಾ ಎಷ್ಟು ರೇಟು ಸರ್? 201 ರೂಪಾಯಿ ಹೋಗ್ಬೋದು. 201. 46 ಅಡ್ಮಿಷನ್ ಸರ್, 42 ಸರಿಯಾಗೆಲ್ಲ ಕೊಡ್ತಾ ಇದ್ದಾರಾ ಸರ್? ತಾವು ಇಲ್ಲಿ ಕೇಳಿದ ಸರ್ ಮಕ್ಕಳಿಗೆ ಅಲ್ಲಿಂದ ಅವರು ಕೇಳಿ ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ಸ್ ಮಕ್ಕಳು. ನಾನು ನೀವು ಅದಕ್ಕೆ ಇನ್ವಾಲ್ವ್ ಆಗುತ್ತಿಲ್ಲ ಸರ್. ನಾವು ನಾಗಳಿದ್ದು ಬೇರೆ ಮಕ್ಕಳು ಇದ್ದಾರೆ ಸರ್, ಮಕ್ಕಳು ಕೇಳಿಬಿಡ್ತೀವಿ ಅಂದರೆ ಫೋಟೋಗ್ರಾಫ್ಸ್ ಇರೋದು ಎವ್ರಿ ಡೇ ಮಾರ್ನಿಂಗ್ ಫೋಟೋಗ್ರಾಫ್ ನಾವು ಗ್ರೂಪ್ ಶೇರ್ ಮಾಡ್ತೀವಿ ಸರ್. ಇಲ್ದಾಗ ನೋಟಿಸ್ ಉಳಿದೋದನ್ನ ಫ್ರಿಜ್ಜಲ್ಲಿ ಇಡ್ತೀರಾ? ಇಲ್ಲ ಸರ್, ಫ್ರಿಜ್ಜಲ್ಲಿ ಹಾಲ್ ಅಷ್ಟೇ ಸರ್. ಉಳಿದು ಫ್ರಿಜ್ಜಲ್ಲಿ 2022 2023 2 ಇಯರ್ಸ್ದಾಗ ಮಧ್ಯಾಹ್ನ ಊಟ ಕೊಟ್ಟಿಲ್ಲ ಸರ್. ಸ್ಕೂಲಲ್ಲಿ ಊಟ ಮಾಡ್ತಾರೆ, ಇಲ್ಲಿನ ಊಟ ಮಾಡ್ತಾರೆ, ಸ್ಕೂಲಲ್ಲಿ ಊಟ ಮಾಡ್ತಾರೆ ಅಂತೇಳಿ ಮಧ್ಯಾಹ್ನ ಬಿಸಿ ಊಟ ಅಷ್ಟೇ ಮಾಡಿದ್ದಾರೆ ಸರ್. ಇಲ್ಲಿಗ ಸೋಲಾರ್ ಹಾಕ್ಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ? ಹಾಸ್ಟೆಲ್ ಸೆಕ್ಷನ್
ಅಲ್ಲಿ ಬಾಯ್ಸ್ ಸಲುವಾಗಿ ಸಪ್ರೇಟ್ ಸೋಲಾರ್ ವಾಟರ್ ಹೀಟಿಂಗ್ ಒಂದು ವಾಷಿಂಗ್ ಮಿಷಿನ್ ಹೇಳಿದ್ದೀವಿ ಸರ್ ಇಲ್ಲಿ ಒಂದು ಮತ್ತು ಅಲ್ಲಿ ಬರುತ್ತೆ ಅಲ್ಲಿ ಒಂದು ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಲಾಸ್ಟ್ 3 ಮಂತ್ಸಿಂದ ಕೇಳಿದ್ರೆ ಇದಕ್ಕೆ ಸೋಲಾರ್ ಹಾಕ್ತಾರೆ ಈಗ ಆಗ್ತದೆ ಕೊಡ್ತಾರೆ. ಆಗ್ತದ ಇದು ಮೊದಲೇ ಅವೆಲ್ಲ ವ್ಯವಸ್ಥೆ ಮಾಡಿ ಮಾಡೋದು ಸಡನ್ ಅಂತಂದು ಇಲ್ಲಿ ಕೂಡಿಸ್ಬಿಟ್ರೆ ಹೆಂಗೆ ಸರ್ ಶಿಫ್ಟ್ ಮಾಡಿದ್ವಿ ಸರ್ ಅಲ್ಲಿ ಎಲ್ಲ ಅಲ್ಲಿ ಹೊಡೋಲ್ಲ ಅಂತ ಈಗ ಮತ್ತೆ ಇದಕ್ಕೆ ತರೋದು ಬೇಡ ಅಲ್ಲೇ ಇರಲಿ ಹೊಸದು ಈಗ ಹಾಕ್ಸೋಣ ಅಂತೇಳಿ ಭಾಳ ಸೊಳ್ಳೆ ಇದೆ ಅಲ್ಲ ಏ ಸರ್ ಇಲ್ಲಿ ಕುಂದ್ರಲಕ್ಕಾಗಲ್ಲ ಸರ್ ಕೂಡ್ಲಕ್ಕಾಗಲ್ಲ ಅತಿ ಹೆಚ್ಚು ಇಲ್ಲಿ ಯಾಕಂದ್ರೆ ಈ ಸಲ ಮಳೆ ಜಾಸ್ತಿ ಆಗಿದೆ ಸರ್ ಇಲ್ಲಿ ನಮ್ಮ ಭಾಳ ದುಸ್ತರ ಸರ್ ಹಾಸ್ಟೆಲ್ದಾಗ ಬ್ಯಾಕ್ ವಾಟರ್ ಇದೆ ಸರ್ ಜಾಲಿ ಇಲ್ಲ ಏನಿಲ್ಲ ಸರ್ ಸರತಿ ಬಿಸಿ ನೀರು ಬಂದ ಸರ್ ಲಾಸ್ಟ್ ಟೈಮ್ ಭಾಳ ಮಳೆ ಒಳಗೆ ತನಕ ಇಲ್ಲಿವರೆಗೆ ಬಂದು ಸರ್ ಇದೆಲ್ಲ ಕಂಪ್ಲೀಟ್ ನೀರಲ್ಲಿ ಸರ್ ಈ ಏರಿಯಾ ಸರ್ ಹೌದಾ ಟ್ಯಾಂಕ್ವರೆಗೆ ಸರ್ ಈ ಫುಲ್ ಅಲ್ಲಿವರೆಗೆ ಫುಲ್ ಭೀಮಾ ಇಲ್ಲಿ ಬರ್ತದಲ್ಲ ಕಮ್ ಬ್ಯಾರದಿನ ಅದರ ಸರ್ ಹಂಗಾಗಿ ನೀರೇ ಸ್ವಲ್ಪ ನೀರ್ದೇನು ತೊಂದರೆ ಇಲ್ಲ ಸರ್ ನೀರು ಭಾಳ ಚೆನ್ನಾಗಿದೆ ಈ ಬೋರಿಗೆ ಏನು ಇಲ್ಲ ಸರ್ ಎಲ್ಲಿ 50 ಫೀಟಿಗೆ ನೀರು ಬಿಡ್ತಾವೆ ಸರ್ ಹೌದಾ 50 ಫೀಟಿಗೆ ನೀರು ಸರ್ ನೀರಿಂದಿಲ್ಲ ಅದ್ರ ಟ್ಯಾಂಕ್ ಒಣಸ್ಲಕತ್ತಾರ ಸರ್ ಇವರು ಇಂಥ ಟ್ಯಾಂಕ್ನ ಬಿಡಬಾರ್ದು ಅದನ್ನ